टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಾಪ ತುಂಬ 15 ವರ್ಷದಿಂದ ಕಷ್ಟಪಟ್ಟು ಇಂಥ ಸ್ಥಾನಕ್ಕೆ ಬಂದು ಇವತ್ತು ನೋಡೋಕ್ಕಿಲ್ಲ ಅಂದ್ರೆ ಎಂಥರಿಗಾದ್ರೂ ಬೇಜಾರಾಗುತ್ತೆ ಸರ್. ಆ ಫೀಲ್ ನನಗೂ ಇದೆ ಸರ್. ಪಾಪ ಇಷ್ಟು ವರ್ಷ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ಏನೇನು ಬೇಕು ಎಲ್ಲ ಕಡೆ ಹೋಗಿ ಪ್ರಮೋಷನ್ ಮಾಡಿದ್ದಾರೆ ಸರ್. ಇವತ್ತು ಅವ್ರು ಇಲ್ಲ ಅಂದಾಗ ಎಂಥರಿಗೂ ದುಃಖ ಆಗುತ್ತೆ ಸರ್. ನನಗಂತೂ ತುಂಬ ಆಗ್ತಿದೆ ಸರ್. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಿದ್ರು ಮನೋನ? ತುಂಬ ಚೆನ್ನಾಗಿ ನೋಡ್ಕೊತಾರೆ ಸರ್. ಅದಕ್ಕೋಸ್ಕರ ಅಲ್ಲ ಸರ್ ಈ 8 ವರ್ಷದಿಂದ ಸಂಸಾರ ಮಾಡ್ತಾ ಇರೋದು. ಅವ್ರು ಚೆನ್ನಾಗಿ ನೋಡ್ಕೊಂಡು ನಾವು ಯಾಕೆ ಸರ್ ಇರ್ತಾಯಿದ್ದೋ, ನಾವು ಚೆನ್ನಾಗಿ ನೋಡ್ಕೊತಾ ಇದ್ರು ಸರ್. ಮನು ಬ್ಯಾಕ್ಗ್ರೌಂಡ್ ಏನು, ಸಿನಿಮಾ ಕೊಡೋಕ್ಕೂ ಮುಂಚೆ ಅವ್ರಿಗೆ ಏನು ಆಧಾರ ಇತ್ತು ಸರ್? ಅವರು ಒಬ್ಬ ಅಪ್ಪಟ ರೈತ ಸರ್. ಅದನ್ನು ಮಾಡಿಕೊಂಡು ಮನೆಯವರೆಲ್ಲರನ್ನೂ ಸಾಕೊಂಡು ಅವ್ರು ತುಂಬ ಅಂದರೆ ತುಂಬ ಕಷ್ಟಪಟ್ಬಿಟ್ಟಿದ್ದಾರೆ ಸರ್. ಗಾರೆ ಕೆಲಸದಿಂದ ಹಿಡಿದು ಬೇಕ್ರಿಂದ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಮಾಡಿಬಿಟ್ಟಿದ್ದಾರೆ ಸರ್. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಸರ್. ಹಿಂಗೆ ಬೆಳಿಬೇಕು, ಹಿಂಗೆ ಮಾಡಬೇಕು ಅನ್ನೋದು ಕಷ್ಟಪಟ್ಟು ಇವತ್ತು ಈ ಥರ ಆಗೋಗಿದೆ ಸರ್. ನಿಮ್ಮ ಅವ್ರ ಮಧ್ಯೆ ಪ್ರೀತಿ ಎಷ್ಟು ವರ್ಷದ ಇದೆ ಸರ್? ಮುಂಚೆನಾ ಇವಾಗಲಿಂದ? ಎಷ್ಟು ವರ್ಷ ಪ್ರೀತಿ ಆಮೇಲೆ ಮದುವೆ ಆಗಿದ್ದು? ಮನೆಯವ್ರನ್ನ ಒಪ್ಪಿಸಿ? ಇಲ್ಲ ಸರ್. ಮನೆ ವಿರುದ್ಧವಾಗಿ ನಾವು ಮದುವೆ ಆಗಿದ್ದು. ಮುಂಚೆ 3 ವರ್ಷ ಪ್ರೀತಿ ಮಾಡಿದ್ದೀವಿ ಸರ್. ಅರ್ಥ ಮಾಡ್ಕೊಂಡೆ ಇವರು ನಾನು ಮದುವೆ ಆಗಿರೋದು ಸರ್. ಅವ್ರ ಪರಿಚಯ ಹೆಂಗಾಗಿತ್ತು? ಅಂದರೆ ರಿಲೇಷನ್ ಸರ್. ಈಗ ಮನೆಯವರ ಎಲ್ಲ ಜೊತೆ ಆಗಿದ್ದೀರಾ? ಹೌದು ಸರ್, ಎಲ್ಲರ ಜೊತೆಗಿದ್ದೀವಿ. ನಮ್ಮ ಮನೆಗೆ ಹೋಗೋದು ಬರೋದು ಎಲ್ಲ ಮಾಡ್ತಾರೆ ಸರ್. ಎಸ್ ಮ್ಯಾಮ್, ಫೈನಲಿ ಇಂಥದ್ದೊಂದು ಘಟನೆ ನೀವು ಕೂಡ ನಿರೀಕ್ಷಿಸಿರಲಿಲ್ಲ. ಸಾಕಷ್ಟು ಕನಸ್ಕೊಂಡಿದ್ದಂತಹ ಮನು ಇವತ್ತು ಥಿಯೇಟ್ರಲ್ಲಿ ಇರಬೇಕಾದಂಥವ್ರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಫೈನಲ್ ಆಗಿ ಇದರಿಂದ ಹೊರಗೆ ಬರೋವಂಥದ್ದು ದಾರಿ ಹೆಂಗೆ ಕಂಡುಕೊಳ್ತಾ ಇದ್ದೀರಿ? ಏನು ನಿಮ್ಮ ನಿರ್ಧಾರ ಅನ್ನೋವಂಥದ್ದು? ಸರ್, ಇದರಿಂದ ನಾವು ಯಾವ ರೀತಿ ಕ್ರಮ ತಗೋಬೇಕು, ಯಾವ್ಯಾವ ಸಾಕ್ಷಿ ಆಧಾರಗಳು ಕೊಡಬೇಕು ಅನ್ನೋದನ್ನ ನಾವು ಆಲ್ರೆಡಿ ನಮ್ಮ ಲಾಯರಿಗೆ ಕೊಟ್ಟಾಗಿದೆ ಸರ್. ಅವ್ರು ಏನೇನು ಇದಕ್ಕೆಲ್ಲ ಮಾಡಬೇಕು ಮಾಡ್ತಾ ಇದ್ದಾರೆ ಸರ್. ಸರ್, ಅದನ್ನು ನೀವು ಅವ್ರ ಲಾಯರ್ನೇ ಕೇಳಬೇಕು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಮಡೇನೂರು ಮನು ಅವರ ಪತ್ನಿ ದಿವ್ಯಾ ಅವರ ಮಾತಾಗಿರ್ತಕ್ಕಂಥದ್ದು. ಮನು ಸಾಕಷ್ಟು ಕನ್ಸ್ಕೊಂಡಿದ್ರು, ಪ್ರೀತಿಸಿ ಮದುವೆ ಆಗಿದ್ವಿ. ಬಟ್ ಇಂಥದ್ದೆಲ್ಲವನ್ನು ಕೂಡ ನೋಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.